ಮಾನ್ಯರೇ ನಮಸ್ಕಾರ. ಈ ಮಹತ್ವದ ಲೇಖನದ ಶಿರೋನಾಮೆಯು ಶಿಕ್ಷಕರನ್ನ ಗಣತಿ ಕಾರ್ಯಕ್ಕೆ ನೇಮಿಸಿರುವುದು ಇದು ಮಾನ್ಯವೋ ಅಥವಾ ಅಮಾನ್ಯವೋ ಎಂಬುದಾಗಿದ್ದು, ಬನ್ನಿರಿ ಇದರ ಬಗ್ಗೆ ಸ್ವಲ್ಪ ಹೊತ್ತು ಸ್ವಯಂ ನಾವೇ ನಮ್ಮ ಮನಸ್ಸಿನಲ್ಲೇ ಸಮಾಲೋಚಿಸಿಕೊಳ್ಳೋಣ. ಮಾನ್ಯರೇ, ಈ ಸಂದೇಶದಲ್ಲಿ ಕೇವಲ ಲೇಖಕರ ಅನಿಸಿಕೆ ಅಭಿಪ್ರಾಯಗಳನ್ನ ಮಾತ್ರ ತಿಳಿಸಲಾಗಿದ್ದು, ಈ ಪತ್ರದಲ್ಲಿಯ ವಿಷಯಗಳಿಗೆ ಸಂಬಂಧಪಟ್ಟ ಇಲಾಖೆಯವರು ಅನುಸರಿಸುವುದು ಮತ್ತು ತಿರಸ್ಕರಿಸುವುದು ಇದು ಅವರಿಗೆ ಬಿಟ್ಟ ವಿಷಯವಾಗಿರುತ್ತದೆ ಮತ್ತು ಇದರಲ್ಲಿಯ ಯಾವುದೇ ವಿಷಯವಾಗಿ ಸಮಕ್ಷಮ ಅಥವಾ ಫೋನ್ ಮೂಲಕ ಲೇಖಕರೊಂದಿಗೆ ಚರ್ಚಿಸಲು ಅವಕಾಶ ಇರುವುದಿಲ್ಲ. ದಯವಿಟ್ಟು ಸಹಕರಿಸಿ, ಆದರೆ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನ ತಿಳಿಸಲು ಅವಕಾಶ ಇರುತ್ತದೆ. ಓಕೆ ಮಾನ್ಯರೇ, ಈಗ ವಿಷಯಕ್ಕೆ ಬರೋಣ. ಈಗ ಗಣತಿ ಕಾರ್ಯ ಆರಂಭವಾಗಿದೆ. ಈ ವಿಷಯದಲ್ಲಿ ಸಂಬಂಧಪಡುವ ಇಲಾಖೆ ಮಾಡಿರಬಹುದಾದ ಆ ಮಹಾ ದೊಡ್ಡ ತಪ್ಪು ಏನೆಂದರೆ, ಈ ಗಣತಿ ಕೆಲಸ ಕಾರ್ಯಗಳನ್ನ ಮಾಡಲು ಇಲಾಖೆಯು ಶಿಕ್ಷಕರನ್ನೇ ನೇಮಿಸಿರುವುದೇ ಮಹಾ ದೊಡ್ಡ ತಪ್ಪು ಆಗಿರಬಹುದೇ, ಅಥವಾ ಇಲಾಖೆಯು ಒಂದು ರೀತಿಯಲ್ಲಿ ಶಿಕ್ಷಕರಿಗೆ ಬ್ಲಾಕ್ ಮೇಲ್ ಮಾಡುತ್ತಿರುವಂತಾಗುತ್ತಿದೆಯೇ? ಬನ್ನಿರಿ ಇದರ ಬಗ್ಗೆ ಇನ್ನಷ್ಟು ತಿಳಿಯೋಣ. ಸಂಬಂಧಪಟ್ಟ ಇಲಾಖೆಯು ಶಿಕ್ಷಕರನ್ನ ಶಿಕ್ಷಣವನ್ನ ಬೋಧಿಸಲು ಮಾತ್ರ ನೇಮಕ ಮಾಡಿಕೊಂಡಿರುತ್ತದೆ. ಆದರೆ ನೇಮಕ ಮಾಡಿಕೊಂಡಿರುವ ಆ ಆದೇಶ ಪತ್ರದಲ್ಲಿ ಇಲಾಖೆಯು ತಾನು ನೇಮಕ ಮಾಡಿಕೊಂಡಿರುವವರಿಗೆ ಆ ನೇಮಕ ಪತ್ರದ ಮೂಲಕ ಇಲಾಖೆಯು ಹೀಗೆ ಸ್ಪಷ್ಟಪಡಿಸಬೇಕಾಗಿತ್ತು, ಅದೇನೆಂದರೆ, ಶಿಕ್ಷಣ ಕ್ಷೇತ್ರಕ್ಕಾಗಿ ಮಾತ್ರ ನಿಮ್ಮನ್ನ ನೇಮಕ ಮಾಡಿಕೊಂಡಿರುವುದಲ್ಲ, ನೀವು ಶಿಕ್ಷಣ ಬೋಧಿಸುವ ವಿಷಯದ ಉದ್ಯೋಗದ ಜೊತೆಗೆ ನೀವು ಮುಂಬರುವ ದಿನಗಳಲ್ಲಿ ಇಲಾಖೆಯು ನಿಮಗೆ ತಿಳಿಸುವ ಯಾವುದೇ ಕೆಲಸಗಳನ್ನ ಸಹ ನೀವು ಕಡ್ಡಾಯವಾಗಿ ಅನುಸರಿಸುವುದಾಗಿದೆ ಎಂಬುದಾಗಿ ಈ ರೀತಿಯಾಗಿ ಇಲಾಖೆಯು ಶಿಕ್ಷಕರನ್ನ ಶಿಕ್ಷಣ ಉದ್ಯೋಗಕ್ಕೆ ನೇಮಕ ಮಾಡಿಕೊಂಡ ಜಾಬ್ ಜಾಯ್ನಿಂಗ್ ಪತ್ರದಲ್ಲಿ ತಿಳಿಸಿರುವುದಿಲ್ಲ. ಹೀಗಿರುವಾಗ ಇಲಾಖೆಯು ಯಾವ ಉದ್ದೇಶ ಮತ್ತು ಯಾವ ವಿಷಯದ ಬಗ್ಗೆ ಯಾರನ್ನ ನೇಮಕ ಮಾಡಿಕೊಂಡಿರುತ್ತದೆಯೋ ಆ ವಲಯಕ್ಕೆ ಮಾತ್ರ ನೇಮಕ ಮಾಡಿಕೊಂಡಿರುವವರನ್ನ ಸದುಪಯೋಗ ಪಡಿಸಿಕೊಳ್ಳುವುದು ಇದು ನ್ಯಾಯ ಮತ್ತು ಸಮಂಜಸವಾದ ವಿಷಯವಾಗಿರುತ್ತದೆ. ಇದು ಬಿಟ್ಟು ಉದ್ಯೋಗ ನೇಮಕ ಪತ್ರದಲ್ಲಿ ತಿಳಿಸಿದ ಆ ಶಿಕ್ಷಣ ಡಿಪಾರ್ಟ್ಮೆಂಟ್ ವಿಷಯವನ್ನ ಹೊರತುಪಡಿಸಿ ಬೇರೆ ಡಿಪಾರ್ಟ್ಮೆಂಟ್ ಕೆಲಸಗಳನ್ನ, ಅಂದರೆ ಈ ರಾಜಕೀಯ ಕೆಲಸಗಳಿಗೂ ಸಹ ಇಲಾಖೆಯು ಪಾಪ ಈ ಶಿಕ್ಷಕರಿಂದ ಮಾತ್ರ ಈ ಗಣತಿ ಕೆಲಸ ಮಾಡಿಸುತ್ತಿರುವುದು ಇದು ಮಹಾಘೋರ ಹಾಗೂ ಹಿಂಸಾತ್ಮಕ ಅಪರಾಧವಾಗಿದೆಯಲ್ಲವೇ? ಇಲಾಖೆಯು ಕೇವಲ ಶಿಕ್ಷಕರ ಕೆಲಸಕ್ಕೆ ಮಾತ್ರ ಶಿಕ್ಷಕರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿರುವಾಗ ಆ ವಿಷಯವನ್ನ ಮಾತ್ರ ಅನುಸರಿಸದೆ ಅವರಿಂದ ಈ ಬೇರೆ ರಾಜಕೀಯ ಗಣತಿ ಕೆಲಸ ಸಹ ಮಾಡಿಸುವುದು ಇದು ಅಕ್ಷರಶಃ ಬಲು ಘೋರವಾದ ಅಪರಾಧವಲ್ಲವೇ? ಇದು ಹೇಗೆ ಆಗುತ್ತಿದೆ ಅಂದರೆ, ಕರ್ನಾಟಕ ರಾಜ್ಯದ ಪ್ರಜೆಗಳಾದ ನಾವು ನಮ್ಮ ಮೂಲಕ ಆರಿಸಿ ಬಂದ ರಾಜಾಡಳಿತ ನಾಯಕರಿಗೆ ನೀವು ರಾಜ್ಯವನ್ನ ಆಳುವುದರ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಸ್ವತಃ ನೀವೇ ನಮ್ಮ ಹಿಂದೂ ಗುಡಿ, ಕ್ರೈಸ್ತ ಚರ್ಚ್, ಮುಸ್ಲಿಂ ಮಸೀದಿಗೆ ಬಂದು ಹಬ್ಬದ ಸತತ ಎಲ್ಲಾ ದಿನಗಳಲ್ಲಿಯೂ ನೀವೇ ಸ್ವತಃ ಅಲ್ಲಿ ಪೂಜಾರಿ ಕೆಲಸವನ್ನ ನಿರ್ವಹಿಸಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಪ್ರಜೆಗಳಿಗೆ ನೀವೇ ಆಶೀರ್ವಾದ ಮಾಡಬೇಕು ಎಂದು ಹೇಳಿದಂತಾಗಿದೆ. ಪ್ರಜೆಗಳು ರಾಜ್ಯವನ್ನಾಳುವ ನಾಯಕರಿಗೆ ಈ ರೀತಿ ರಿಕ್ವೆಸ್ಟ್ ಮಾಡಿಕೊಂಡರೆ ಪ್ರಸ್ತುತ ನಮ್ಮ ಈ ನಾಯಕರು ಪ್ರಜೆಗಳ ಈ ದಿವ್ಯ ಭಕ್ತಿಯ ಕೋರಿಕೆಯನ್ನ ಮನ್ನಿಸಿ ಅನುಸರಿಸುತ್ತಾರೆಯೇ? ಅಕ್ಷರಶಃ ಖಂಡಿತ ಅನುಸರಿಸುವುದಿಲ್ಲ. ಬದಲಾಗಿ ಅವರು ತಿಳಿಸುವ ಉತ್ತರವೇನೆಂದರೆ, ನಮಗೆ ಈ ಪೂಜಾರಿ ಕೆಲಸ ಬರುವುದಿಲ್ಲ, ನಾವು ಯಾವುದಕ್ಕೆ ನೇಮಕ ಆಗಿರುತ್ತೇವೆಯೋ ಆ ಕೆಲಸವನ್ನ ಮಾತ್ರ ನಾವು ಮಾಡುತ್ತೇವೆ ಎಂದು ಉತ್ತರಿಸುತ್ತಾರೆ. ಇವರು ಈ ರೀತಿ ಉತ್ತರಿಸುವುದಾದರೆ ಶಿಕ್ಷಣ ಬೋಧನೆಗೆ ಮಾತ್ರ ನೇಮಕ ಮಾಡಿಕೊಂಡ ಪಾಪ ಈ ಶಿಕ್ಷಕರಿಂದ ಈ ಬೇರೆ ಈ ರಾಜಕೀಯ ಗಣತಿ ಕೆಲಸ ಮಾಡಿಸುತ್ತಿರುವುದು ಇದು ಹಾಡು ಹಗಲೇ ನ್ಯಾಯಾಲಯದ ಒಳಗಡೆನೆ ಈ ಪ್ರಜಾಧಿಕಾರಿಗಳು ಅಪರಾಧವೆಸಗಿದಂತೆ ಆಗುತ್ತದೆ ಅಲ್ಲವೇ? ಬೇಸಿಗೆಯ ತಾಪಮಾನ ಸಮಸ್ಯೆಯಿಂದ ಶಾಲಾ ಮಕ್ಕಳ ಆರೋಗ್ಯ ಹಿತ ದೃಷ್ಟಿಯಿಂದ ಇಲಾಖೆಯು ಬೇಸಿಗೆಯ ರಜಾ ಘೋಷಣೆ ಮಾಡಿರುತ್ತದೆ ಹಾಗೂ ಈ ಸರ್ಕಾರಿ ರಜೆಗಳು ಶಿಕ್ಷಕರಿಗೂ ಸಹ ಅನ್ವಯವಾಗುತ್ತದೆ ಎಂದು ಇಲಾಖೆಯವರೇ ಘೋಷಣೆ ಮಾಡಿರುವಾಗ ಈ ರಜೆಯ ದಿನಗಳಲ್ಲಿ ಬಿಸಿಲಿನ ಕ್ರೂರವಾದ ತಾಪಮಾನದಲ್ಲಿ ಊರಲ್ಲಿಯ ಎಲ್ಲಾ ಮನೆಗಳಿಗೂ ಅಲೆಯಲು ಇಲಾಖೆಯು ಶಿಕ್ಷಕರಿಗೆ ಸಂಬಂಧಪಡದ ಈ ಗಣತಿ ಕೆಲಸಗಳನ್ನ ಶಿಕ್ಷಕರಿಂದ ಮಾಡಿಸುತ್ತಿರುವುದು ಇದು ನಿಜಕ್ಕೂ ಭಯಂಕರ ಮಹಾ ಅಪರಾಧವಲ್ಲವೇ? ಇದರಿಂದ ಶಿಕ್ಷಕರಿಗೆ ಅನ್ವಯಿಸುವ ರಜಾ ದಿನಗಳನ್ನ ಸಹ ಇಲಾಖೆಯು ದುರುಪಯೋಗ ಮಾಡಿಕೊಳ್ಳುತ್ತಿದೆ ಎಂದನಿಸುವುದಿಲ್ಲವೇ? ಇಂತಹ ಈ ಅನ್ಯಾಯವೇ ಈ ದೇಶಾಡಳಿತದವರಿಗೆ ನ್ಯಾಯವಾಗಿ ಕಾಣುತ್ತಿದೆಯೇ? ಮತ್ತು ಇದರ ಬಗ್ಗೆ ನಮ್ಮ ಇಡೀ ರಾಜ್ಯದ ಪ್ರಧಾನ ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರು ಅವರು ಈ ವಿಷಯವಾಗಿ, ಅಂದರೆ ಶಿಕ್ಷಕರಿಗೆ ಆಗುತ್ತಿರುವ ಅನ್ಯಾಯವನ್ನ ಪರಿಶೀಲಿಸದೆ ತಮ್ಮ ಕಣ್ಣು, ಕಿವಿ, ಬಾಯಿ, ಬುದ್ಧಿ, ಮನಸ್ಸು ಈ ಎಲ್ಲವನ್ನ ಮುಚ್ಚಿಕೊಂಡು ಇದೆಲ್ಲ ತಮಗೆ ಗೊತ್ತಿದ್ದರೂ ಸಹ ಗೊತ್ತಿಲ್ಲದವರಂತೆ ಸುಮ್ಮನೆ ಕುಳಿತಿದ್ದಾರಲ್ಲ, ಇಂತಹ ಮಾನ್ಯ ನ್ಯಾಯಾಧೀಶರನ್ನ ನಾವು ನಮ್ಮ ನ್ಯಾಯಾಧೀಶರು ಎಂದು ಒಪ್ಪಿಕೊಳ್ಳುವುದು ಇದು ಎಷ್ಟರ ಮಟ್ಟಿಗೆ ಸಮಂಜಸವಾಗಿರುತ್ತದೆ? ಇದರಿಂದ ಸ್ವತಃ ನಮ್ಮ ರಾಜ್ಯದ ಸಂಬಂಧಪಟ್ಟ ಇಲಾಖೆಯವರು ಶಿಕ್ಷಕರಿಗೆ ಸಂಬಂಧವಿಲ್ಲದ ಈ ಗಣತಿ ಕೆಲಸವನ್ನ ಅನುಸರಿಸಲು ತಿಳಿಸುವ ಮೂಲಕ ಶಿಕ್ಷಕರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ನಮ್ಮ ರಾಜ್ಯದ ನ್ಯಾಯಾಲಯಕ್ಕೆ ಅನಿಸುತ್ತಿಲ್ಲವೇ? ರೋಡಿನಲ್ಲಿ ಹೆಲ್ಮೆಟ್ ಹಾಕದೆ ಇರುವಂತವನಿಂದ ಟ್ರಾಫಿಕ್ ಪೊಲೀಸರು ತಕ್ಷಣ ದೊಡ್ಡ ಮೊತ್ತದ ದಂಡವನ್ನ ಸಲ್ಲಿಸುವಂತೆ ತಿಳಿಸಿಸುತ್ತಾರೆ. ಓಕೆ, ಇದು ಟ್ರಾಫಿಕ್ ರೂಲ್ಸ್ ಪ್ರಕಾರ ನ್ಯಾಯವಾಗಿಯೇ ಇರುತ್ತದೆ ಎಂದು ಒಪ್ಪಿಕೊಳ್ಳೋಣ. ಆದರೆ ಶಿಕ್ಷಕರನ್ನ ಶಿಕ್ಷಣ ಬೋಧಿಸಲು ಮಾತ್ರ ಇಲಾಖೆ ನೇಮಿಸಿಕೊಂಡಿರುವಾಗ ಸ್ವತಃ ಈ ಇಲಾಖೆ ಈ ಶಿಕ್ಷಕರಿಗೆ ಸಂಬಂಧವಿಲ್ಲದ ಈ ರಾಜಕೀಯ ಗಣತಿ ಕೆಲಸ ಮಾಡುವಂತೆ ತಿಳಿಸುವ ಈ ತಪ್ಪು ಮಾಡುತ್ತಿರುವ ಈ ಅನ್ಯಾಯಕ್ಕೆ ಇಲಾಖೆಗೆ ಯಾವ ರೀತಿಯ ದಂಡ ವಿಧಿಸಬೇಕೆಂದು ನಮ್ಮ ರಾಜ್ಯದ ನ್ಯಾಯಾಂಗ ಸಮಿತಿಯೇ ತಿಳಿಸಬೇಕಿಲ್ಲವೇ? ಮತ್ತು ಶಿಕ್ಷಕರಿಂದ ಈ ರಾಜಕೀಯ ಗಣತಿ ಕೆಲಸಗಳನ್ನ ಮಾಡಿಸುತ್ತಿರುವ ವಿಷಯದಲ್ಲಿ ಪಾಪ ವಯಸ್ಸಾದ ಶಿಕ್ಷಕರ ಬಗ್ಗೆ ಮತ್ತು ಸತತ ಅನಾರೋಗ್ಯ ಹಾಗೂ ಸತತ ದೈಹಿಕ ನಿಶಕ್ತಿ ಇದ್ದಂತ ಈ ಅಸಹಾಯಕ ಅಥವಾ ವಯಸ್ಸಾದ ಈ ವೃದ್ಧ ಶಿಕ್ಷಕರ ಬಗ್ಗೆ ಇಲಾಖೆಯವರು ದಯಾಮಯ, ಕರುಣೆ, ಕಾಳಜಿ
ಒಂಚೂರು ಸಹ ತೋರದೆ ನಿರ್ದಾಕ್ಷಿಣ್ಯವಾಗಿ ಶಿಕ್ಷಕರಿಗೆ ಸಂಬಂಧವಿಲ್ಲದ ಈ ರಾಜಕೀಯ ಗಣತಿ ಕೆಲಸಗಳನ್ನ ಮಾಡಿಸುತ್ತಾ ಶಿಕ್ಷಕರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇಲಾಖೆಯವರು ಹಿಂಸೆ ಕೊಡುತ್ತಿರುವುದು ಇದು ಕೋರ್ಟಿನ ಯಾವ ಫಿನಲ್ ಸೆಕ್ಷನ್ ನಂಬರ ಅಪರಾಧಕ್ಕೆ ಸಂಬಂಧಪಟ್ಟದ್ದು ಎಂದು ನಮ್ಮ ರಾಜ್ಯವನ್ನ ಆಳುತ್ತಿರುವ ಮಾನ್ಯ ಎಲ್ಲಾ ನಾಯಕರು ನ್ಯಾಯಾಧೀಶರಿಗೆ ಯಾವಾಗಲಾದರೂ ವಿಚಾರಿಸಿದ್ದಾರೆಯೇ? ಕೇವಲ ವೋಟ್ ಕೇಳಲು ಮಾತ್ರ ನಾಯಕರು ಮನೆಮನೆಗೂ ಸುತ್ತುತ್ತಾರೆ. ಆದರೆ ಶಿಕ್ಷಕರಿಗೆ ಕಷ್ಟ ಬಂದಾಗ ಹಾಗೂ ಅನ್ಯಾಯವಾದಾಗ ಪ್ರತಿಭಟಿಸಲು ಈ ನಾಯಕರಲ್ಲಿ ಒಂಚೂರು ಸಹ ಸಹಾಯ ಮನೋಭಾವನೆ ಉತ್ಪತ್ತಿಯಾಗುವುದಿಲ್ಲ. ಇದು ಇಂದಿನ ನಮ್ಮ ನಾಯಕರಾದ ಪ್ರಾಮಾಣಿಕ ವ್ಯಕ್ತಿತ್ವವಾಗಿದೆಯೇ? ರಾಜ್ಯ ವಲಯದಲ್ಲಿ ಕೇವಲ ಶಿಕ್ಷಣ ಕ್ಷೇತ್ರ ಮಾತ್ರವಲ್ಲದೆ ಆರೋಗ್ಯ ಇಲಾಖೆ, ಅಬಕಾರಿ ಇಲಾಖೆ, ಆರಕ್ಷಕರ ಇಲಾಖೆ, ಕೃಷಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಇಲಾಖೆ, ಹವಾಮಾನ ಇಲಾಖೆ, ಪೋಸ್ಟ್ ಆಫೀಸ್ ಇಲಾಖೆ, ಬ್ಯಾಂಕುಗಳ ಇಲಾಖೆ, ಕಾರ್ಮಿಕರ ಇಲಾಖೆ, ಹೀಗೆ ಇದೇ ರೀತಿಯಾಗಿ ಇನ್ನೂ ಅನೇಕ ಇಲಾಖೆಗಳು ಇರುವಾಗ ಮತ್ತು ಇವರು ಸಹ ರಾಜ್ಯಕ್ಕೆ ಸಂಬಂಧಪಟ್ಟ ಇಲಾಖೆಯ ಉದ್ಯೋಗಸ್ಥರಾಗಿರುವಾಗ ಇವರಿಗೇಕೆ ಈ ರಾಜಕೀಯ ಗಣತಿ ಕೆಲಸಗಳನ್ನ ನೇಮಿಸಬಾರದು? ಯಾವುದೇ ಊರು ಮತ್ತು ಹಳ್ಳಿಯಲ್ಲಿ ಪ್ರತಿಯೊಂದು ಏರಿಯಾ ಅಥವಾ ವಾರ್ಡಿನಲ್ಲಿ ಅಲ್ಲಿ ಯಾವುದೇ ವಿಷಯ ವಲಯ ಇಲಾಖೆಯ ಉದ್ಯೋಗಸ್ಥರು ಇದ್ದೇ ಇರುತ್ತಾರೆ. ಹೀಗಿರುವಾಗ ಪ್ರತಿಯೊಬ್ಬ ಇಲಾಖಾ ಉದ್ಯೋಗಸ್ಥನಿಗೆ ದಿನಕ್ಕೆ ಕೇವಲ 2 ತಾಸು ಮಾತ್ರ ಈ ರಾಜಕೀಯ ಗಣತಿ ಕಾರ್ಯ ನಿರ್ವಹಿಸಲು ಇಂತಿಷ್ಟು ಮನೆಗಳನ್ನ ಸಮಾನವಾಗಿ ಅವರೆಲ್ಲರಿಗೂ ಹಂಚುವ ಮೂಲಕ ನೇಮಿಸಿದರೆ ಕೇವಲ ಕನಿಷ್ಠ 3 ದಿನಗಳಿಂದ 6 ದಿನಗಳಲ್ಲಿಯೇ ಈ ರಾಜಕೀಯ ಗಣತಿ ಕಾರ್ಯ ಸಂಪೂರ್ಣವಾಗಿ ಮುಕ್ತಾಯ ಆಗಿಬಿಡುತ್ತದೆ. ಇದರ ಬಗ್ಗೆ ಸಂಬಂಧಪಟ್ಟವರು ಪ್ರಾಕ್ಟಿಕಲ್ ಆಗಿ ಆಲೋಚಿಸಿದಲ್ಲಿ ಇದು ನಿಜವಾಗಿಯೂ ಸತ್ಯವಾದ ಮತ್ತು ಮಹತ್ವದ ಆಲೋಚನೆಯಾಗಿದೆ ಎಂದು ಅಭಿಪ್ರಾಯ ಪಡುತ್ತಾರೆ. ಇದು ಸತ್ಯ. ಇದನ್ನು ನಿರ್ವಹಿಸಲು ಈ ಎಲ್ಲ ಬೇರೆ ವಿಷಯಗಳ ಉದ್ಯೋಗಸ್ಥರು ತಮ್ಮ ಕಚೇರಿಯ ನೋಟಿಸ್ ಬೋರ್ಡ್ ಮೇಲೆ ಇಂತಿಂಥ ಇಲಾಖೆಯ ಉದ್ಯೋಗಸ್ಥರು ದಿನಾಂಕ ಇಷ್ಟರಿಂದ ಇಷ್ಟರವರೆಗೆ ಹಾಗೂ ಸಮಯ ಇಷ್ಟರಿಂದ ಇಷ್ಟರವರೆಗೆ ರಾಜ್ಯದ ರಾಜಕೀಯ ಗಣತಿ ಕೆಲಸದ ನಿಮಿತ್ತ ಹೋಗಿರುವುದರಿಂದ ಇಲ್ಲಿ ತಿಳಿಸಿದ ದಿನಗಳು ಹಾಗೂ ಸಮಯದಲ್ಲಿ ಲಭ್ಯ ಇರುವುದಿಲ್ಲ ಎಂದು ನೋಟಿಸ್ ಬೋರ್ಡ್ನಲ್ಲಿ ತಿಳಿಸಿದಲ್ಲಿ ಆಗ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವಾಗುತ್ತದೆ ಮತ್ತು ಮನಸಾರೆಯಾಗಿ ಎಲ್ಲಾ ಸಾರ್ವಜನಿಕರು ಸಹಕರಿಸುತ್ತಾರೆ. ಹೀಗೆ ಇಲಾಖೆಯು ಈ ರೀತಿಯಾದ ನ್ಯಾಯಪ್ರದವಾದ ಕ್ರಮ ಅನುಸರಿಸಿದಲ್ಲಿ ಶಿಕ್ಷಕರು ಮಾತ್ರವಲ್ಲದೆ ಎಲ್ಲಾ ಇಲಾಖೆಯ ಉದ್ಯೋಗದಲ್ಲಿರುವ ಎಲ್ಲಾ ವಿಷಯಗಳ ಇಲಾಖೆಯವರಿಗೂ ಸಹ ಈ ಗಣತಿ ಕೆಲಸದಿಂದ ದೇಶ ಸೇವೆ ಮಾಡಲು ಅವಕಾಶ ಕೊಟ್ಟಂತಾಗುತ್ತದೆ. ಇದು ನಮ್ಮ ಇಡೀ ದೇಶಕ್ಕೆನೆ ಹೆಮ್ಮೆಯ ಸಂಗತಿಯಲ್ಲವೇ? ಮತ್ತು ಭಾರತ ದೇಶದಲ್ಲಿ ಎಲ್ಲಾ ಇಲಾಖೆಯ ಉದ್ಯೋಗಸ್ಥರೆಲ್ಲರೂ ಸಹ ಈ ರೀತಿಯ ದೇಶಾಭಿಮಾನ ಹೊಂದಿದವರಾಗಿದ್ದಾರೆ ಎಂದು ಬೇರೆ ದೇಶಗಳಿಗೂ ಸಹ ನಮ್ಮ ದೇಶವು ಮಾದರಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಇದು ಸತ್ಯ. ಆದರೆ ಯಾವುದೇ ಇಲಾಖೆಯಲ್ಲಾಗಲಿ ಅಲ್ಲಿರುವ 50 ವರ್ಷ ಮೇಲ್ಪಟ್ಟ ಸರ್ಕಾರಿ ಉದ್ಯೋಗಸ್ಥರಿಗೆ ಮಾತ್ರ ದಯವಿಟ್ಟು ಬಿಸಿಲಲ್ಲಿ ಅಲೆದಾಡುವ ಮೂಲಕ ಹಾಗೂ ಇತರೆ ದೈಹಿಕವಾಗಿ ತೊಂದರೆಯಾಗುವಂತ ಬೇರೆ ಯಾವುದೇ ಕೆಲಸಕ್ಕೆ ದಯವಿಟ್ಟು ನೇಮಿಸಿಕೊಳ್ಳಬೇಡಿರಿ. ಕಾರಣ ಇಂದಿನ ದಿನಮಾನಗಳಲ್ಲಿ ವಯಸ್ಸು 48ರ ನಂತರ ದೈಹಿಕ ಸ್ಥಿತಿಗತಿಯು ದಿನಕ್ಕೆ ಹದಗೆಡುತ್ತಾ ಹೋಗುತ್ತಿರುತ್ತದೆ. ಹೀಗಾಗಿ ಕನಿಷ್ಠ ಅಂದಾಜು 48 ವಯಸ್ಸಿನ ಒಳಗಿನವರನ್ನ ಮಾತ್ರ ಈ ಅಲೆದಾಡುವ ಕೆಲಸಕ್ಕಾಗಿ ನೇಮಕ ಮಾಡಿಕೊಂಡಲ್ಲಿ ಇಂಥವರಲ್ಲಿ ಅನಾರೋಗ್ಯ ಇಲ್ಲದೆ ದೈಹಿಕ ಬಲ ಹೆಚ್ಚಾಗಿರುತ್ತದೆ. ಹೀಗಾಗಿ ಇವರು ಅತಿ ವೇಗದಲ್ಲಿ ಕೆಲಸ ಮಾಡಿ ಮುಗಿಸುವಂತ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ. ಇದರ ಬಗ್ಗೆ ಇಲಾಖೆಯವರು ಬಹಳ ಆಳವಾಗಿ ಹಾಗೂ ಬಹಳ ಕಾಳಜಿಯಿಂದ ಆಲೋಚಿಸಬೇಕಾಗಿದೆ. ವಿಶೇಷವಾಗಿ ಮಹಿಳಾ ಉದ್ಯೋಗಸ್ಥರು ಪಾಪ ಇವರು ತಮ್ಮ ಕಚೇರಿಯಲ್ಲಿ ಮಾತ್ರವಲ್ಲದೆ ತಮ್ಮ ಮನೆಯಲ್ಲಿಯೂ ಸಹ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಬಿಡುವಿಲ್ಲದೆ ಕೆಲಸ ಮಾಡುವುದರಿಂದ ಇವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಪ್ರತಿದಿನವೂ ಬಹಳವಾಗಿ ಅಪಾರ ಕಷ್ಟ ಪಡುತ್ತಿರುತ್ತಾರೆ. ಇದರಲ್ಲಿಯೇ 48ರ ವಯಸ್ಸಿನ ಮೇಲ್ಪಟ್ಟವರಲ್ಲಿ ಅನೇಕರಿಗೆ ಪಾಪ ಸರಿಯಾಗಿ ನಡೆದಾಡಲು ಸಹ ಬರೋದಿಲ್ಲ. ಹೀಗಾಗಿ ಈ ಮಹಿಳಾ ಶಿಕ್ಷಕ ಉದ್ಯೋಗಸ್ಥರ ಮೇಲೆ ನಮ್ಮ ರಾಜ್ಯ ಆಳುವವರು ದಯವಿಟ್ಟು ತೊಂದರೆ ಆಗುವ ಕೆಲಸ ನೇಮಿಸದೆ ದಯವಿಟ್ಟು ಕರುಣೆ ತೋರಿಸಿರಿ ಎಂದರೆ, ಈ ಮಹಿಳಾ ಉದ್ಯೋಗಸ್ಥರಲ್ಲಿ ಯಾರಾದರೂ ಮೆಡಿಕಲ್ ಸರ್ಟಿಫಿಕೇಟ್ ಮೂಲಕ ತಮಗೆ ನೇಮಿಸಿರುವ ಅನ್ಯ ಬೇರೆ ಕೆಲಸ ನಿರ್ವಹಿಸದಿರುವ ಸ್ಥಿತಿಯಲ್ಲಿದ್ದಲ್ಲಿ ಮಾತ್ರ ದಯವಿಟ್ಟು ಅಂತಹ ಮಹಿಳಾ ಉದ್ಯೋಗಸ್ಥರು ಅವರು ನಿಮ್ಮ ತಾಯಿ, ಅಕ್ಕ, ತಂಗಿ, ಮಗಳು ಎಂಬ ಈ ರೀತಿಯ ಅಂತಃಕರುಣ ದಯೆ, ದಾಕ್ಷಣ್ಯ, ಕರುಣೆ, ಮಮತೆ, ಮಮಕಾರ, ಪ್ರೀತಿ, ಅನುಕಂಪದಿಂದ ದಯವಿಟ್ಟು ಅವರ ವಿಶ್ರಾಂತಿಗಾಗಿ ಅವರ ರಜಾ ಕೋರಿಕೆಯನ್ನ ದಯವಿಟ್ಟು ಮನ್ನಿಸುವುದು ಇದು ನಿಜವಾಗಿಯೂ ನಮ್ಮ ಆಡಳಿತದವರು ಈ ಮಹಿಳಾ ಅಸಹಾಯಕರಿಗೆ ತೋರಬಹುದಾದ ಮನುಷ್ಯತ್ವ ಹಾಗೂ ಮಾನವೀಯತೆಯಾಗಿರುತ್ತದೆ. ಹೀಗಾಗಿ ದಯವಿಟ್ಟು ಉದ್ಯೋಗಸ್ಥ ಅಸಹಾಯಕ ಮಹಿಳೆಯರಿಗೆ ಪ್ಲೀಸ್ ಕನಿಕರಿಸಿರಿ. ನಮ್ಮ ಭಾರತ ದೇಶದಲ್ಲಿ ಅತಿ ಮಹತ್ವದ ಒಂದು ನಾಣ್ಣುಡಿ ಮತ್ತು ಹೊನ್ನುಡಿ ಇದೆ. ಅದೇನೆಂದರೆ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿ ಆಡಳಿತ ನಿರ್ವಹಿಸುವುದರಿಂದ ಇದು ನಮ್ಮ ಪ್ರಜಾ ದೇಶ, ಪ್ರಜಾ ರಾಜ್ಯವಾಗಿದೆ ಎಂದು ದೇಶವನ್ನಾಳುವ ಎಲ್ಲ ಮಾನ್ಯ ನಾಯಕರು ಸ್ವಾತಂತ್ರ್ಯದ ಉತ್ಸವದ ಆ ದಿನದಂದು ಅತಿ ಉತ್ಸಾಹ ಹಾಗೂ ಹೆಮ್ಮೆಯಿಂದ ಮಹಾ ದೊಡ್ಡ ಘಂಟಾಕೋಶವಾಗಿ ಹೇಳುತ್ತಿರುವ ಇದು ಬಹು ಮಹೋನ್ನತವಾದ ಹೆಮ್ಮೆಯ ಮಾತಾಗಿದೆ. ಇದು ಅಕ್ಷರಶಃ ಮಾನ್ಯವಾಗಿದೆ, ನಿಜ.
ಆದರೆ ಇದೇ ನಮ್ಮ ದೇಶವನ್ನ ಆಳುವ ಇದೇ ಮಾನ್ಯ ನಮ್ಮೆಲ್ಲರ ನಾಯಕರು ಈ ಪತ್ರದಲ್ಲಿ ಅತಿ ವಿನಯದಿಂದ ಅತಿ ಕಳಕಳಿಯಿಂದ ರಾಜ್ಯದ ಎಲ್ಲಾ ಸರ್ಕಾರಿ ಶಿಕ್ಷಕರ ಪರವಾಗಿ ತಿಳಿಸಲಾದ ಈ ಎಲ್ಲಾ ವಿಷಯಗಳ ಬಗ್ಗೆ ಮನಸಾರೆಯಾಗಿ ಮಾನ್ಯ ತಾವು ಆಲೋಚಿಸಿಕೊಂಡು ಯಾವುದೇ ಸರ್ಕಾರಿ ಉದ್ಯೋಗಸ್ಥ ಪ್ರಜೆಗೂ ಸಹ ಅನ್ಯಾಯವಾಗದಂತೆ 3-4-5 ವರ್ಷಕ್ಕೊಮ್ಮೆ ನಡೆಸಲಾಗುವ ಈ ಗಣತಿ ಕಾರ್ಯಗಳಿಗಾಗಿ ದಯವಿಟ್ಟು ಕೆಲಸವಿಲ್ಲದೆ ಸುಮ್ಮನೆ ಕುಳಿತಿರುವ ಡಿಗ್ರಿ ವಿದ್ಯಾವಂತ ನಿರುದ್ಯೋಗಿಗಳನ್ನ 1 ತಿಂಗಳ ಮುಂಚಿತವಾಗಿಯೇ ನೇಮಕ ಮಾಡಿಕೊಂಡು ಈ ರಾಜಕೀಯ ಗಣತಿ ಕಾರ್ಯವನ್ನ ಈ ವಿದ್ಯಾವಂತ ನಿರುದ್ಯೋಗಿಗಳಿಗೆ ನಿರ್ವಹಿಸುವ ಮೂಲಕ ಶಿಕ್ಷಕರಿಗೆ ಶಿಕ್ಷಣ ಬೋಧಿಸುವ ಕೆಲಸ ಕಾರ್ಯವನ್ನ ಮಾತ್ರ ಅನುಸರಿಸಲು ದಯವಿಟ್ಟು ಅನುಕೂಲ ಮಾಡಿಕೊಡಬೇಕಾಗಿ ರಾಜ್ಯದ ಮಾನ್ಯ ಮಹಾನ್ ನಮ್ಮೆಲ್ಲರ ನಾಯಕರಲ್ಲಿ ರಾಜ್ಯದ ಆಸಕ್ತ ಎಲ್ಲಾ ಸರ್ಕಾರಿ ಶಿಕ್ಷಕಿಯರು ಈ ಮೂಲಕ ವಿನಂತಿಸಿಕೊಳ್ಳ ಬಯಸುತ್ತಿದ್ದಾರೆ ಮತ್ತು ಈ ವಿದ್ಯಾವಂತ ನಿರುದ್ಯೋಗಿಗಳನ್ನ ಈ ಗಣತಿ ಕಾರ್ಯಕ್ಕೆ ನೇಮಿಸಿಕೊಳ್ಳುವುದರಿಂದ ನಮ್ಮ ಆಡಳಿತದವರು ಅವರ ಬದುಕಿಗೆ ಕೊಂಚವಾದರೂ ಆರ್ಥಿಕವಾಗಿ ಸಹಾಯ ಮಾಡಿದಂತೆ ಆಗುತ್ತದೆ ಮಾತ್ರವಲ್ಲದೆ ಈ ಮಹತ್ವದ ಕ್ರಮದಿಂದ ಶಾಲಾ ಶಿಕ್ಷಕರಿಗೆ ನ್ಯಾಯ ಒದಗಿಸಿ ಕೊಟ್ಟಂತಾಗುತ್ತದೆ. ನಮ್ಮ ಕರ್ನಾಟಕ ರಾಜ್ಯದ ಸರಕಾರಿ ಶಿಕ್ಷಕರ ಕಣ್ಣೀರಿನ ಗೋಳನ್ನ ನೋಡಲಾಗದೆ ಸಹಿಸಲಾಗದೆ ಇವರ ವೃತ್ತಿಗೆ ಸಂಬಂಧ ಪಡದ ಈ ಗಣತಿ ಕೆಲಸದ ವಿಷಯವಾಗಿ ನ್ಯಾಯ ಒದಗಿಸಿ ಕೊಡುವ ಉದ್ದೇಶದಿಂದ ದಿನಾಂಕ ಏಪ್ರಿಲ್ 18, 2026 ರಂದು ಈ ಲೇಖನ ಬರೆದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದವರು ಶ್ರೀ ವಿವಿಯನ್ ಇ ಹವಳದ ಏಜ್ 58 ರಾಜ್ಯಾದ್ಯಂತ ಸರ್ವಧರ್ಮ ವಿವಿಧ ವಿಷಯಗಳ ಸಮಾಜ ಸೇವಕರಾದ ಹಾಗೂ JGVM ಜೀಸಸ್ ಗಾಸ್ಪಲ್ ವಿವನ್ ಮಿನಿಸ್ಟ್ರಿ ಕಾರ್ಯಾಲಯ ಬೆಟಗೇರಿ ಗದಗ ಪಿನ್ ಕೋಡ್ ಸಂಖ್ಯೆ 582102 ಜಿಲ್ಲೆ ಗದಗ ರಾಜ್ಯ ಕರ್ನಾಟಕ. ಇವರ ವಾಟ್ಸ್ಆಪ್ ಫೋನ್ ನಂಬರ್ 918904935249 ಹಾಗೂ ಇವರ ಯೂಟ್ಯೂಬ್ ಚಾನೆಲ್ ಹೆಸರು JGVM ಗಡೆಗ್ ಹುಬ್ಳಿ ಎಂಬುದಾಗಿದೆ. ಓಕೆ ಮಾನ್ಯ ಓದುಗರೆ, ತಮ್ಮ ಅಮೂಲ್ಯವಾದ ಸಮಯವನ್ನ ಈ ಸರ್ಕಾರಿ ಶಿಕ್ಷಕರಿಗೆ ಗಣತಿ ಕಾರ್ಯವು ಮಾನ್ಯವೋ ಅಮಾನ್ಯವೋ ಎಂಬಂತ ಈ ಅನಿಸಿಕೆ ಅಭಿಪ್ರಾಯಗಳ ಲೇಖನವನ್ನ ಮಾನ್ಯ ತಾವು ಬಹಳ ಆಸಕ್ತಿಯಿಂದ ಆಲಿಸಿ ಅನುಸರಿಸಿದಕ್ಕಾಗಿ ತುಂಬು